ಇಂಡಸ್ಟ್ರಿಯಿಂದ ಸಪೋರ್ಟ್ ಸಿಗುತ್ತಾ ರೈಟರ್ಸ್‌ಗೆ? ಯು ಥಿಂಕ್ ಆಪರ್ಚುನಿಟೀಸ್ ಇದೆ, ಇನಫ್ ಆಪರ್ಚುನಿಟೀಸ್ ಇದೆಯಾ ರೈಟರ್ಸ್‌ಗೆ ಹೋಗಿ ಪ್ರೆಸೆಂಟ್ ಮಾಡಕ್ಕೆ? ಸೊ ಆಪರ್ಚುನಿಟೀಸ್ ಡೆಫಿನೆಟ್ಲಿ ಇದೆ. ಹ್ಮ್. ಆಪರ್ಚುನಿಟೀಸ್ ಇಲ್ಲ ಅಂತ ಇಲ್ಲ. ಬಟ್ ನಾನು ಅಬ್ಸರ್ವ್ ಮಾಡ್ತಿರೋ ಪ್ರಕಾರ ರೈಟರ್ಸ್‌ದು ಒಂದು ಪ್ರಾಬ್ಲಮ್ ನಾನೇನು ನೋಟಿಸ್ ಮಾಡ್ತೀನಿ ಅಂತ ಅಂದ್ರೆ, ಹ್ಮ್. ಈಗ ಒಬ್ಬ ಪ್ರೊಡ್ಯೂಸರ್‌ಗೆ ಈಗ ಎಕ್ಸಾಂಪಲ್ ಕಾಂತಾರನೇ ತಗೊಂಡ್ರೆ, ಒಬ್ರಿಗೆ ಕಾಂತಾರ ಮಾಡಕ್ ಎಕ್ಸೈಟ್ ಆಗ್ಬೋದು. ಸೊ ಇನ್ನೊಬ್ಬ ಪ್ರೊಡ್ಯೂಸರ್‌ಗೆ ಕಾಂತಾರ ಮಾಡಕ್ ಎಕ್ಸೈಟ್ ಆಗದೇನೆ ಇರ್ಬೋದು. ಸೊ ಖಂಡಿತ. ಅದೇ ತರ ಕೆಜಿಎಫ್, ಇನ್ನೊಂದು ಎಷ್ಟು ಪರ್ಸ್ಪೆಕ್ಟಿವ್ಸ್ ಬೇರೆ ಬೇರೆ ತರ ಬೇರೆ ಬೇರೆ ಇರುತ್ತೆ. ಇರುತ್ತೆ. ಒಬ್ಬೊಬ್ರು ಪ್ರೊಡ್ಯೂಸರು ಹ್ಮ್. ಒಂದೊಂದು ಕತೆನ ಸೆಲೆಕ್ಟ್ ಮಾಡಕ್ ಹೋಗ್ತಾರೆ. ಸೊ ನಾನು ಅಬ್ಸರ್ವ್ ಮಾಡ್ತಿರೋದು ಏನಂತಂದ್ರೆ, ಈ ಒಬ್ಬ ಪ್ರೊಡ್ಯೂಸರ್ ಹತ್ರ ನೀವು ಒಂದ್ ಕತೆ ತಗೊಂಡು ಹೋಗಿ ಅವ್ನ್ಗೆ ಅದು ಇಷ್ಟ ಇಲ್ಲ ಅಂತ ಹೇಳಿ ನೀವು 1 ಇಯರ್ ಎಫರ್ಟ್ ಹಾಕ್ತೀರಾ ಅದಕ್ಕೆ. ಹೌದು. ಒಂದು ಸ್ಕ್ರಿಪ್ಟ್ ಬರೆಯಕ್ಕೆ ನೀವು ಅದರದ್ದು ಒಂದು ಡ್ರಾಫ್ಟ್ ಮಾಡಿ ಬೇರೆಯವ್ರಿಗೆಲ್ಲ ನರೇಷನ್ಸ್ ಕೊಟ್ಟು ನೀವು ಅದಕ್ಕೆ ಕಾನ್ಫಿಡೆನ್ಸ್ ತಗೊಂಡು ನೀವು ಪ್ರೊಡ್ಯೂಸರ್ ಅಪ್ರೋಚ್ ಆಗೋದು. ಹ್ಮ್. ಸೊ ಆ ಲೆವೆಲ್‌ಗೆ ನೀವು ಹೋದಾಗ ಅವರು ರಿಜೆಕ್ಟ್ ಮಾಡ್ಬಿಟ್ರೆ ನಿಮ್ದು 1 ಇಯರ್ ನಿಮ್ಗೆ ಒಂಥರ ಒಂಥರ ಡಿಮೋಟಿವೇಶನ್ ತರ. ಒಂದು ಡಿಮೋಟಿವೇಟ್ ಆಗ್ಬಿಡ್ತೀವಿ ನಾವು. ಹ್ಮ್. ಸೊ ನಾನೇನ್ ಸಜೆಸ್ಟ್ ಮಾಡೋದು ಅಂತಂದ್ರೆ, ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಅಂಡ್ ನಾನು ನೋಡ್ತಿರೋ ಪ್ರಕಾರ 10 ಜನ ಪ್ರೊಡ್ಯೂಸರ್ಸ್ ಇದ್ದಾರೆ ಅಂತಂದ್ರೆ 10 ಕತೆಗಳು ತಗೊಂಡೋಗ್ಬೇಕು. ಸೊ ಆ 10 ಜನ ಪ್ರೊಡ್ಯೂಸರ್ಸ್ ಅಲ್ಲಿ ಯಾರಿಗೆ ಯಾವ ಕತೆ ಇಷ್ಟ ಆಗುತ್ತೋ ಗೊತ್ತಿಲ್ಲ. ಸೊ ಅಲ್ಲಿ ನಮ್ಗೆ ಪ್ರಾಬಬಿಲಿಟಿ ಜಾಸ್ತಿ. ಈಗ ಒಬ್ಬ ಪ್ರೊಡ್ಯೂಸರ್ ಹತ್ರ ಒಂದ್ ಕತೆ ತಗೊಂಡು ಹೋಗಕ್ಕೂನು 10 ಜನ ಪ್ರೊಡ್ಯೂಸರ್ ಹತ್ರ 10 ಕತೆ ತಗೊಂಡು ಹೋಗಕ್ಕೂನು ವ್ಯತ್ಯಾಸ ಆಗ್ಬಿಡುತ್ತೆ. ಹ್ಮ್. ಸೊ ನಾನು ಅದನ್ನೇ ಸಜೆಸ್ಟ್ ಮಾಡೋದು. ಬಿಕಾಸ್ ನಂದು ಎಕ್ಸ್ಪೀರಿಯನ್ಸ್ ಆಗ್ಲಿ, ನಾನು ನೋಡ್ತಿರೋ ಇದ್ರಲ್ಲೆಲ್ಲ ಆಗ್ಲಿ, ಎಲ್ಲರೂ 1 ವರ್ಷ ತಗೊಂಡಿರ್ತೀವಿ ಒಂದ್ ಕತೆ ಬರೆಯಕ್ಕೆ ಅಂಡ್ ಒಂದಿಬ್ರು ಪ್ರೊಡ್ಯೂಸರ್ ಇಲ್ಲ ಅಂತ ಹೇಳ್ತಿದ್ದಂಗೆನೆ ನಮ್ಗೆ ಡಿಮೋಟಿವೇಟ್ ಆಗಿ ಸೈಡ್‌ಗೆ ಇಟ್ಬಿಡ್ತೀವಿ. ಬಟ್ ಅದು ಬ್ಲಾಕ್ ಬಸ್ಟರ್ ಕತೆ ಆಗಿರ್ಬೋದು, ಗೊತ್ತಿಲ್ಲ ನಮ್ಗೆ. ಸೊ ಆ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಸೊ ಬೇಡ ಒಂದ್ 10 ಬರೆಯೋಣ. ಒಂದ್ 10 ಕೂತ್ಕೊಂಡು ಬರೆದು ಒಂದ್ 10 ಜನನ್ನ ಮೀಟ್ ಮಾಡಿದಾಗ ಅದ್ರಲ್ಲಿ ಯಾರೋ ಒಂದನ್ನ ಪಿಕ್ ಮಾಡ್ಬೋದು. ಸೊ ಅದನ್ನ ಆ ಆಪ್ಷನ್ ಟ್ರೈ ಮಾಡಿದ್ರೆ ಇವತ್ತಿನ ಸಿಚುಯೇಷನ್ ಕನ್ನಡ ಇಂಡಸ್ಟ್ರಿಯಲ್ಲಿ ಅದು ಬೆಟರು ಅಂತ ನನ್ಗನ್ಸುತ್ತೆ.